ಹಾಯ್ ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್ ಹಾಗೂ ಇನ್ನೊಂದು ಹೊಸ ವೀಡಿಯೋಗೆ ಸ್ವಾಗತ. ಹಾಯ್ ಬ್ರೋ, ಹೌ ಆರ್ ಯು? ಗುಡ್ ರುಮಾನ್ ರೈಟ್? ರಾಹುಲ್ ತೊಗೊತಾ ಇದ್ದಾನ? ಹಾಂ. ಸೊ ಇವತ್ತಿನ ರೈಡ್ ಬಂದುಬಿಟ್ಟು ದೊಡ್ಡ ಮೈತ್ರಿ ಅಂತ ಒಂದು ಬ್ಯೂಟಿಫುಲ್ ಲೊಕೇಶನ್. ಸುತ್ತಮುತ್ತ ನೀರಿದೆ, ಸೆಂಟ್ರಲ್ ಒಂದು ಶಿವ ಟೆಂಪಲ್ಲು. ಸೊ ಆ ಶಿವ ಟೆಂಪಲ್ಗೆ ಹೋಗೋಕ್ಕೂ ಕೂಡ ಆ್ಯಕ್ಸಸ್ ಇದೆ. ಸೊ ಏನೋ ಇಟ್ಸ್ ಆಲ್ರೆಡಿ ಲೇಟ್, ಬಟ್ ರೈಟ್ ನೌ ವಿ ಆರ್ ಎಟ್ ಲಾಲ್ಬಾಗ್. ಇಲ್ಲಿಂದ ಡೈರೆಕ್ಟ್ ಬ್ರೇಕ್ಫಾಸ್ಟ್ ಲೊಕೇಶನ್ಗೆ ಹೋಗೋಣ. ಸೊ ಟ್ರಾಫಿಕ್ ಒಳಗಡೆ ಸರ್ಜಾಪುರ ಹತ್ರ ಬ್ರೇಕ್ಫಾಸ್ಟ್ ಲೊಕೇಶನ್ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಡೈರೆಕ್ಟಾಗಿ ಅಲ್ಲಿ ಹೋಗಿ ಸಿಗ್ತೀನಿ ಸ್ನೇಹಿತರೆ, ಜಾಸ್ತಿ ಲೇಟ್ ಮಾಡೋದು ಬೇಡ. ಸೊ ಇದ್ದೀವಿ ಈಗ 1 2 3 4 5 ಬೈಕ್ಸ್ ಇದ್ದಾವೆ, 6 ಬೈಕ್ಸ್ ಇದ್ದಾವೆ. ಅಲ್ಲಿ ಒಂದು 3 ಜನ ವೇಟ್ ಮಾಡ್ತಾ ಇದ್ದಾವೆ. ಬ್ರೇಕ್ಫಾಸ್ಟ್ ಪಾಯಿಂಟ್ ಹತ್ರ ಬರ್ತೀನಿ ಅಂತ ಹೇಳಿದ್ದಾರೆ ಡೈರೆಕ್ಟ್ ಒಂದು 3-4 ಜನ. ಸೊ ಅಲ್ಲಿ ಹೋಗ್ಬಿಟ್ಟು ಡೈರೆಕ್ಟಾಗಿ ವಿಲ್ ಹೆಡ್. ಚಲೋ, ಲೆಟ್ಸ್ ಗೋ. ಸೊ ರೈಟ್ ನಾವು ಲಾಲ್ಬಾಗ್ ಬಿಟ್ಟಿದ್ದೀವಿ ಆ್ಯಂಡ್ ಟೈಮ್ ಈಗ 6:54. ಸೊ ಇನ್ನು ಸರ್ವಿಸ್ ಇಂಡಿಕೇಟರ್ ಬಂದಿದೆ, 1000 ಕಿಲೋಮೀಟರ್ಸ್ ಇದೆ ಸರ್ವಿಸ್ಗೆ. ಸೊ ಅಗೇನ್ ವಿಲ್ ಹ್ಯಾವ್ ಟು ವಿಸಿಟ್. ಈ ಸರಿ ಸರ್ವಿಸ್ ಆಗುತ್ತೆ, ಜಾಸ್ತಿನೇ ಆಗುತ್ತೆ. ಸೊ ನಾವು ಒಂದು ಮೀಟಪ್ ಇದನ್ನು ಮಾಡೋಣ ಅಂದ್ಕೊಂಡಿದ್ವಿ, ಮೀಟು. ಸೊ ಒಂದು ಚಿಕ್ಕದಾಗಿ ಇಂಟ್ರೊಡಕ್ಷನ್ ಥರ, ಬಟ್ ಅದು ಟೈಮ್ ಪರ್ಮಿಟ್ ಆಗಿಲ್ಲ. ಸೊ ಡೈರೆಕ್ಟಾಗಿ ಬ್ರೇಕ್ಫಾಸ್ಟ್ ಲೊಕೇಶನ್ಗೆ ಹೋಗ್ಬಿಟ್ಟು ಅಲ್ಲೇ ಒಂದು ಮೀಟಪ್ ಮಾಡ್ಕೊಳ್ಳೋಣ ಬನ್ನಿ. ಓಕೆ, ವಿ ಆರ್ ಅಟ್ ಬ್ರೇಕು. ಓಕೆ ಸ್ನೇಹಿತರೆ, ವಿ ಆರ್ ಅಟ್ ದ ಬ್ರೇಕ್ಫಾಸ್ಟ್ ಪಾಯಿಂಟ್. ಆಪೋಸಿಟಲ್ಲಿದೆ ಬಾಬಾಯ್ ಟಿಫನ್ಸ್ ಅಂತ, ಫೇಮಸ್ ಅದು. ಸೊ ಈಗ ನಾವು ಹುಂಡೈ ಶೋರೂಮ್ ಹತ್ರ ನಿಲ್ಲಿಸಿದ್ದೀವಿ. ಸೊ ಲೈನಪ್ಸ್ ಇದ್ದಾವೆ, 1 2 3 4 5 6, ಇನ್ನೂ 3 ಬೈಕ್ ಬರಬೇಕು. ಸೊ ಅಲ್ಲಿವರೆಗೂ ತಿಂಡಿ ಮಾಡ್ಕೊಳ್ಳೋಣ ನಡ್ರಿ. ಓಕೆ, ಬಾಬಾ ಟಿಫಿನ್ಸಲ್ಲಿ, ಬಾಬಾ ಅಲ್ಲ ಆ್ಯಕ್ಚುಲಿ ಬಾಬಾಯಿ, ಚೆನ್ನಾಗಿತ್ತು ಗುರು, ತಿಂಡಿ ಸಖತ್ತಾಗಿತ್ತು. ಚಟ್ನಿ ಮಾತ್ರ ಅಮೇಝಿಂಗ್. ಸೊ ಇಷ್ಟು ಜನ ಇದ್ದೀವಿ, ಹೊಡ್ತಾ ಇದ್ದೀವಿ. ಇಲ್ಲಿಂದ ಜಾಸ್ತಿ ಏನಿಲ್ಲ, ಒಂದು 50 ಕಿಲೋಮೀಟರ್ಸ್ ಇದೆ ಅಷ್ಟೇ. ಸೊ ಲೆಟ್ಸ್ ಹೆಡ್. ಸೊ ಈ ಸರಿಯಿಂದ ನಾವು ಗ್ರೂಪಲ್ಲಿ ಏನು ಮಾಡ್ತಾಯಿದ್ದೀವಿ, ವಿ ಆರ್ ಗಿವಿಂಗ್ ರೈಡರ್ಸ್ ಟು ವಾಲಂಟಿಯರ್ ಆ್ಯಸ್ ಅ ಲೀಡ್ ಆರ್ ಮಾರ್ಷಲ್ ಆರ್ ಸ್ವೀಪ್. ಸೊ ದ್ಯಾಟ್ ಅವರು ಕೂಡ ಕಲಿಬೋದು ಹೆಂಗೆ ಲೀಡ್ ಮಾಡಬೇಕು, ಹೆಂಗೆ ಮಾರ್ಷಲಿಂಗ್ ಮಾಡಬೇಕು, ಅಥವಾ ಸ್ವೀಪದು ರೆಸ್ಪಾನ್ಸಿಬಿಲಿಟಿ ಏನು. ಸೊ ಅದೆಲ್ಲ ಮಾತಾಡಿಕೊಂಡು, ಸೊ ಈ ಸರಿ ನಮ್ಮ ರೋಹಿತೆ ಲೀಡ್ ಮಾಡ್ತಾಯಿದ್ದಾನೆ. ಬಿಕಾಸ್ ಬೇರೆಯವರು ನೀವೊಂದು ಸರಿ ಮಾಡಿ ಅದಾದಮೇಲೆ ನಾವು ಅದನ್ನು ಫಾಲೋ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಲೀಡ್ ಮಾಡ್ತಾಯಿದ್ದಾನೆ ರೋಹಿತ್, ಆ್ಯಂಡ್ ಐ ವಿಲ್ ಬಿ ಮಾರ್ಷಲಿಂಗ್. ಗಾಡಿ ಕ್ಲೀನ್ ಆಗಿದೆ ಗುರು. ಚಲೋ, ಲೆಟ್ಸ್ ಗೋ. ಇಲ್ಲಿಂದ 45 ಕಿಲೋಮೀಟರ್ಸ್ ಇದೆ ಅಷ್ಟೇ, ಜಾಸ್ತಿ ಏನಿಲ್ಲ. ಸೊ ಟೈಮ್ ಈಗ ಅರೌಂಡ್ 8:15 ಇಲ್ಲಿಂದ. ಲೆಟ್ಸ್ ಗೋ. ಓಕೆ ಗೈಸ್, ವಿ ಹ್ಯಾವ್ ಆಫಿಷಿಯಲಿ ಎಂಟರ್ಡ್ ತಮಿಳ್ನಾಡು. ಸೊ ಕರ್ನಾಟಕಕ್ಕೆ ವಂದನೆ ಅಂತ ಬೋರ್ಡ್ ಇತ್ತು ಅಲ್ಲಿ. ಚಲೋ, ಲೆಟ್ಸ್ ಗೋ. ಗೈಸ್, ವಿ ಜಸ್ಟ್ ರೀಚ್ ದ ಲೊಕೇಶನ್ ಆ್ಯಂಡ್ ವಾಟ್ ಅ ಕ್ರೇಜಿ ವ್ಯೂ ಮ್ಯಾನ್. ತೋರಿಸ್ತೀನಿ, ಒರಿಜಿನಲ್ ಲೊಕೇಶನ್ ತೋರಿಸ್ತೀನಿ ನೋಡಿ. ಇಲ್ಲಿ ನನ್ನ ಗಾಡಿ ಪಾರ್ಕ್ ಆಗಿದೆ, ಯಾಕಂದರೆ ಈ ಜಾಗದಲ್ಲಿ ನನ್ನ ಗಾಡಿ ಹೋಗಲ್ಲ, ತುಂಬ ಕಡಿಮೆ, ಯಾಕಂದರೆ ಲೈಟ್ಸ್ ಇದ್ದಾವೆ ಕೆಳಗಡೆ, ಹಾಗಾಗಿ ರಿಸ್ಕ್ ಬೇಡ ಅಂತ ಹೇಳಿ ಅಲ್ಲೇ ಇಕ್ಕಿದ್ದೀನಿ. ಬಟ್ ನೋಡಿ, ಆ್ಯಂಡ್ ಇಲ್ಲಿ ಗಾಡಿಗಳಿದ್ದಾವೆ. ಸರ್ ಎಸ್, and finally the location
ಸೊ ಇಲ್ಲಿ ಶಿವ ಟೆಂಪಲ್ ಇದೆ ಒಂದು ಸೆಂಟ್ರಲ್ಲಿ. ಸೊ ಅಲ್ಲಿ ಹೋಗ್ಬೇಕು ಅಂದರೆ ಇಲ್ಲೇ ನೀರಲ್ಲೇ ಹೋಗಬೇಕು ನಾವು, ಅಥವಾ ಆ ಕಡೆಯಿಂದ ಬರಬೇಕು. ಆ್ಯಂಡ್ ನೀರಲ್ಲಿ ಆಟ ಆಡೋಕ್ಕೂ ಇದೆ. ಸೊ ಎಲ್ಲರೂ ಬಟ್ಟೆ ಗಿಟ್ಟೆ ಚೇಂಜ್ ಮಾಡಿಕೊಂಡು ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ನೀರಲ್ಲಿ ಸ್ವಲ್ಪ ಆಟ ಆಡಿಕೊಂಡು, ವಾಟ್ ಅ ಕ್ರೇಜಿ ಲೊಕೇಶನ್. ಆ್ಯಂಡ್ ಒಳ್ಳೆ ರೋಡ್ಸ್ ಇತ್ತು. ಬಟ್ ಬ್ಯಾಟ್ರಿ ಡೆಡ್ ಆಗಿಬಿಡ್ತು ನಂದು ಗೋಪ್ರೋದು, ಹಾಗಾಗಿ ತೋರ್ಸೋಕ್ಕಾಗಿಲ್ಲ. ಬಟ್ ವಾಲ್ ಇಲ್ಲ ಗೋಯಿಂಗ್ ಬ್ಯಾಕ್ ಐ ಡೆಫಿನೆಟ್ಲಿ ಶೋ ಯು ದ ರೂಟ್. ಚೆಕ್ ಇಟ್ ಔಟ್. ಬಟ್ಟೆ ಚೇಂಜ್ ಮಾಡೋಣ ಇರಿ. ಹಾಂ, ಯಾರು ಚೇಂಜ್ ಮಾಡ್ತೀರಾ ಬಟ್ಟೆ ಮಾಡ್ರಪ್ಪ. ನಮಸ್ತೆ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಅಲ್ಲ ಅವನೇ ಚೇಂಜ್ ಮಾಡ್ತಾವನೆ. ಎಲ್ಲರೂ ಬಟ್ಟೆ ಗಿಟ್ಟೆ ಚೇಂಜ್ ಮಾಡೋಣ ಬನ್ನಿ. ಹೋಯ್ತು ಹಂಗೈತೆ. ಓ ಬ್ಯೂಟಿಫುಲ್ ಸ್ಪಾಟು. ಇಲ್ಲೂ ಹಾಕ್ಬೋದಿತ್ತು, ಬಟ್ ಬಿಸಿಲು ಇಲ್ಲಿ. ನಾವು ಅಲ್ಲಿ ಹಾಕಿದ್ದು ಒಳ್ಳೇದೇ, ಪೆಟ್ರೋಲ್ ಸೇಫು. ಅಲ್ಲ, ಹಚ್ಚಿದ್ವಿ. ಬಿಸಿಲು ಅದೇ ಅಲ್ಲಿ ಬಿಸಿಲಲ್ಲ. ಅಲ್ಲಿ ಬಿಸಿಲಿಲ್ಲ. ನಿಮ್ದೇ ಆಗೈತೆ ಅಲ್ಲಿ ಗಾಡಿ, ತೊಂದ್ರೆನೇ ಇಲ್ಲ. ಸೊ ಇದೇ ದೊಡ್ಡ ಮೈತ್ರಿ ದೇವಸ್ಥಾನ. ದೊಡ್ಡ ಮಿತ್ರೈ. ಆಯಿತು ಗುರು, ನಿಮ್ಮಷ್ಟು ಬರೋಲ್ಲ. ತಮಿಳ್ನಾಡು ಅಂತೇಳಿ. ತಮಿಳ್ನಾಡು ಬೇಡ. ಎಂದ ಊರ್ನ ಇದೆ? ಹಾಂ, ಯಾವ್ದ? ಪಂದಪಳ್ಳಿ. ಓಕೆ. ಸ್ಟೆಪ್ಸ್ 3 ಸ್ಟೆಪ್ಸ್ ಇಲ್ಲಿ ಇದೆ. ಅದೊಂದು ಸರ್ಕಸ್ ಥರ ಇರಬೇಕು ವಿಡಿಯೋದಲ್ಲಿ. ಹಾಂ, ನೀನು ಹೋಗ, ನಾನು ವಿಡಿಯೋ ಮಾಡ್ತೀನಿ ಬೇಕಾದ್ರೆ. ಹೊಟ್ಟೆ ಕರಗುತ್ತೆ ಹೋಗ. ಇಲ್ಲ ನೋಡಿ, ಈ ಜಾರುತ್ತೆ. ಇಲ್ಲ ಜಾರಲ್ಲ. ನೈಸ್. ಗಾಡಿಗಳೆಲ್ಲ ಆ ಕಡೆ ಪಾರ್ಕ್ ಇದ್ದಾವೆ. पानी में चला रहे हो? ಬನ್ನಿ ಬನ್ನಿ ಬನ್ನಿ. ಸೊ ಇಲ್ಲಿ ಒಂದು ನಂದಿ ದೇವಸ್ಥಾನ ಮತ್ತು ಶಿವನ ವಿಗ್ರಹ ಐತೆ. ಅದನ್ನು ಕ್ಯಾಪ್ಚರ್ ಮಾಡಿ ಮಾಡ್ತೀನಿ. ಎಲ್ಲ ಮಾಡ್ತಾರೆ, ಎಲ್ಲ ಒಂದು ಆಮೇಲೆ ಬಂದು ಒಳ್ಳೆ ಲೊಕೇಶನ್. ಇಲ್ಲಿ ಗಣೇಶ ದೇವಸ್ಥಾನ, ಇಲ್ಲಿ ನಂದಿ ದೇವಸ್ಥಾನ, ಶಿವನ ದೇವಸ್ಥಾನ ಇದೆ, ಇಲ್ಲಿ ನಂದಿ ಇದೆ. ಬ್ಯೂಟಿಫುಲ್ ಲೊಕೇಶನ್. ಆ ಕಡೆ ಈ ಕಡೆ ಸುತ್ತಲೂ ನೀರು. ಇಲ್ಲಿ ನೋಡಿ, ಇಲ್ಲೂ ನೀರಿದೆ, ಈ ಕಡೆ ನೀರಿದೆ, ಹರಿತಾ ಇದೆ. ಅಲ್ಲಿ ಸ್ವಲ್ಪ ಜನ ಆಟ ಆಡ್ತಾವ್ರೆ, ಆಟ ಆಡ್ಕೋಬೋದು. ಒಳ್ಳೆ ಲೊಕೇಶನ್ಗಳು. ಪುಷ್ ಮಾಡುತ್ತೆ, ಹುಷಾರು. ಬಿದ್ದರೆ ನಾವೇ ಬೀಳೋಣ ಅಂತ. ವಾಟರ್ ಪುಷ್ ಮಾಡ್ತಿದೆ ಗುರು, ನೋಡಿ. ನೀಟಾಗಿ ಹೋಗ್ಬೇಕು. ಇಲ್ಲ ಅಂದರೆ ಹೊಗೆ. ಇವರು ನೀಟಾಗಿ ಫಸ್ಟ್ ಆ ಕಡೆ ಹೋಗಿ ಇದು ರೆಕಾರ್ಡ್ ಮಾಡ್ತೀನಿ. ಆಲ್ಮೋಸ್ಟ್ ಬಂದ್ವಿ. ಸೊ ಈ ಕಡೆನೇ ಹೋಗ್ತಾ ಇದ್ವಿ, ಯಾಕಂದರೆ ನೀರು ಈ ಕಡೆ ಹೋಗ್ತಾ ಇದೆಯಲ್ಲ. ಸೊ ಲೆಫ್ಟ್ ಸೈಡ್ ಹೋಗ್ಬಿಟ್ರೆ ಸ್ವಲ್ಪ ಜಾರೋದು, ರೈಟ್ ಸೈಡು ನಮಗೆ ಜಾಗ ಇರುತ್ತೆ ಕಂಟ್ರೋಲ್ ಮಾಡೋಕ್ಕೆ. ಈ ಕಲ್ಲಿದ್ದಾವೆ, ಹುಷಾರು. ಇಲ್ಲಿ ಹುಷಾರು. ಒಳ್ಳೆ ಜಾಗ.
ಅಲ್ಲಿ ಹುಷಾರು, ಡೈರೆಕ್ಟ್ ಜಂಪ್ ಆಗಿ. Now backflip directly into that waterfall. ಮರಿಯಪ್ಪ ಸರ್, ಏನು ಸರ್ ಇದು ನಿಮ್ಮ ಪೋಸು? ಸೂಪರ್ ಇದೆ ಸರ್ದು ಎಕ್ಸ್ಪೆಕ್ಟೇಷನು ಮತ್ತೆ ಎಕ್ಸ್ಪೀರಿಯನ್ಸ್ ಹೇಳಿ ಸರ್, ಹೆಂಗಿತ್ತು ರೈಡ್ ಇವತ್ತಿಂದು? ಸರ್ ರೈಡ್ ಮಾತ್ರ ಸೂಪರ್ ಆಗಿದೆ ಸರ್. ಸೂಪರ್ ಆಗಿತ್ತಾ? ಚೆನ್ನಾಗಿದೆ ಸರ್. ಲೊಕೇಶನ್ ಹೆಂಗಿದೆ ಸರ್? ಲೊಕೇಶನ್ ಸೂಪರ್. ವೆರಿ ಗುಡ್. ಏನು ಆರಾಮಾಗಿ ಪಾಚ್ಕೊಂಡ್ಬಿಟ್ಟಿದ್ದೀರಾ? ನೀನು ಯಾವ ಮಲ್ಕೊಂತೀಯ? ನಾನು ಈಗ ಮಲ್ಕೊಳ್ಳೋದೆ ಅಷ್ಟೇ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಬೈಟ್ ಬೈಟ್ ಬೈಟ್, ಕೂತ್ಕೊಳ್ಳಿ. ಎಸ್ ಎಸ್, ಒಂದು 2 3 4 5 6, ಎಸ್. ಇವೆರಡು ಬಂತು, ಇಲ್ಲಿ 2 ಪೀಸ್ಗಳು. ಯಾವ್ದಾದ್ರು ಪೀಸ್ ಸಾಕಾಗಿದೆ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ ದೊಡ್ಡ ಮೈತ್ರಿ. ಇಷ್ಟೊತ್ತವರೆಗೆ ಎಂಜಾಯ್ ಮಾಡಿದ್ವಿ. ಸೊ ಆ್ಯಕ್ಚುಲಿ ನಾನು ಗೋಪ್ರೋ ತೊಗೊಂಡೋಗಿ ಸ್ವಲ್ಪ ಆಟ ಆಡಿ ರೆಕಾರ್ಡ್ ಮಾಡಿಕೊಂಡು ತಿರ್ಗಾ ವಾಪಸ್ ಬಂದು ಗೋಪ್ರೋ ಟಾಪ್ ಬಾಕ್ಸಲ್ಲಿ ಎತ್ತಿ ಹಾಕಿ ತಿರ್ಗಾ 1 ಅವರ್ ಆಟ ಆಡೋಕ್ಕೆ ಹೋಗಿದ್ವಿ. ಇವರಿನ್ನ ಬರಬೇಕು, ಅವ್ರಿನ್ನ ರೆಡಿ ಆಗ್ತವ್ರೆ, ಬರಲಿ. ಅಷ್ಟರಲ್ಲಿ ನಾವು ಗಾಡಿ ಮೇಲೆ ಹಾಕೋಣ, ಅವ್ರಿಗೆ ಬರೋಕ್ಕೆ ಈಸಿ ಆಗುತ್ತೆ. ಇಲ್ಲೊಂದು ಸೈಡ್ಗೆ ಹಾಕೋಣ ಇರಿ. ಎಸ್, ಇನ್ನು 900 ಕಿಲೋಮೀಟರ್ಸ್ ಇದೆ ಸರ್ವಿಸ್ ಕೊಡಬೇಕು. ಅವರು ಬರಲಿ, ಒಳ್ಳೆ ಮಜಾ ಗುರು, ಹೆವಿ ಮಜಾ ಮಾಡಿದ್ವಿ. ಫಸ್ಟ್ ಇಲ್ಲ ಆಟ ಆಡಿದ್ವಿ, ಆಮೇಲೆ ಆ ಕಡೆ ಹೋದ್ವಿ, ಆಮೇಲೆ ಕೆಳಗಡೆ ಇರೋ ಪ್ಯಾಚ್ಗೆ ಹೋದ್ವಿ. ಬಟ್ ವಾಸ್ ಅ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಈಗ ಹೋಗೋವಾಗ ಆಫ್ ರೋಡ್ ನೋಡುವಂತ್ರೆ. ಬರುವಾಗ ಹೇಳಿದ್ನಲ್ಲ ಬ್ಯಾಟ್ರಿ ಡೌನ್ ಆಗಿತ್ತು ಅಂತ, ಸೊ ರೆಕಾರ್ಡ್ ಮಾಡೋಕ್ಕಾಗಿರಲಿಲ್ಲ. ನಂದು ಇನ್ನೊಂದು ಗೋಪ್ರೋ ಬ್ಯಾಟ್ರಿ ಕೆಟ್ಟೋಗಿದೆ. ಒರಿಜಿನಲ್ ಗೋಪ್ರೋ ಬ್ಯಾಟ್ರಿ ಅಲ್ಲ ಅದು, ಯಾವುದೋ ತೊಗೊಂಡಿದ್ದೆ, ಕೆಟ್ಟೋಗಿದೆ, ತೊಗೋಬೇಕು ಹೊಸದು. ಈಗ ಫಸ್ಟು ಏನೋ ತಿನ್ಕೊಂಡು ಇದಕ್ಕೆ ಹೋಗ್ಬೇಕು, ರೇನ್ಬೋಗೆ ಹೋಗಿ ಆದರ್ಶಿಂದು ಗಾಡಿಗೆ ಸ್ವಲ್ಪ ಆಕ್ಸೆಸರೀಸ್ ಬೇಕಂತೆ. ಸೊ ಆಕ್ಸೆಸರೀಸ್ ಎಲ್ಲ ತೊಗೊಂಡು, ಎಸ್ಪೆಷಲಿ ಫಾಗ್ ಲೈಟ್ಸ್ ಬೇಕು ಅವನಿಗೆ. ಫಾಗ್ ಲೈಟ್ಸ್ ಎಲ್ಲ ತೊಗೊಂಡು ಲೆಟ್ಸ್ ಹೆಡ್ ಟು ಹೋಮ್. ಅಷ್ಟೇ, ಮಳೆ ಬರೋಕ್ಕಿಂತ ಮುಂಚೆ ಮನೆ ಸೇರಿಕೊಂಡ್ರೆ ಸಾಕು. ಚಲ ಲೆಟ್ಸ್ ಗೋ. ಆಗ್ತಾಯಿತ್ತು ರೆಕಾರ್ಡು. ಇನ್ನು ಸೆಂಟ್ರಲ್ ಸ್ಟಾಪ್ ಆದಂಗೆ ಆಯಿತು, ಅದಕ್ಕೆ ಗೋಪ್ರೋ ರೀಸ್ಟಾರ್ಟ್ ಮಾಡಿದೆ.
ನಾವು ಏನಂಬಕ್ಕೂ ಒಂದು ರೇನ್ ಕೋಟ್ ಇಟ್ಕೊಂಡು ಬಂದಿದ್ದೀವಿ, ಸುಮ್ಮನೆ ಯಾಕೆ ರಿಸ್ಕು ಅಂತ. ಕಂಪ್ಲೀಟ್ ರೇನ್ ಗೇಟ್ಸ್ ಎಲ್ಲ ಇಟ್ಕೊಂಡು ಬಂದಿದ್ದೀವಿ. ಸೊ ಹೆಂಗಿದ್ರು ರೇನ್ಬೋ ಹೋಗಬೇಕು. ಸೊ ನೋಡೋಣ, ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಬಟ್ ಟೈಮ್ ಈಗ 12 ಗಂಟೆ. ಇಟ್ಸ್ ಟೈಮ್ ಟು ಹೆಡ್ ಬ್ಯಾಕ್. ಓ ಇದೇ ಹಳ್ಳಿ ಒಳಗಡೆಯಿಂದ ಬಂದಿರೋದು ನಾವು. ಹೆವಿ ಮಜಾ ಮಾಡಿದ್ವಿ ಗುರು ಇವತ್ತು. ಹುಯ್ ತಿರ್ಗಾ ಬಂತು ಆಫ್ ರೋಡು. ಲೈಟ್ ಆಫ್ ರೋಡ್ ಇದು. ಒಂದು 2-3 ಪ್ಯಾಚ್ ಇದ್ದಾವೆ, ಚೆನ್ನಾಗಿದ್ದಾವೆ, ಮಜಾ ಬರುತ್ತೆ ಗಾಡಿ ಓಡ್ಸೋಕ್ಕೆ. ಮೇ ಬಿ ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ, ಸೊ ಅದಕ್ಕೋಸ್ಕರ ಈ ಥರ ಆಗಿದ್ದಾವೆ ರೋಡ್ಸು. ಚಿಕ್ಕದಿದೆ. ಇದಾದಮೇಲೆ ಒಂದು ದೊಡ್ಡದಿದೆ, 2 ಆ್ಯಕ್ಚುಲಿ. ಅವು ಚೆನ್ನಾಗಿದ್ದಾವೆ. ಆಹಾ, ಎಸ್. ಯಾಕೋ ಗೋಪುರ ಪದೇ ಪದೇ ಕೈ ಕೊಡ್ತಾ ಇದೆ ಇವತ್ತು. ಬ್ಯಾಟ್ರಿ ದಪ್ಪ ಆಗಿದೆ, ಬ್ಯಾಟ್ರಿ ಚೇಂಜ್ ಮಾಡಬೇಕು ಫಸ್ಟು. ಚಾರ್ಜ್ ಹಾಕಿ ಹಾಕಿ ಅದು ದಪ್ಪ ಆಗಿಬಿಟ್ಟಿದೆ. ಆ್ಯಂಡ್ 2 ಬ್ಯಾಟ್ರಿ ಹಂಗೆ ಆಗಿದೆ. ಒಂದಂತೂ ಕಂಪ್ಲೀಟಾಗಿ ಕೆಟ್ಟೋಗಿದೆ, ಇನ್ನೊಂದು ಕೆಟ್ಟೋಗಕ್ಕೆ ಬಂದೈತೆ. ಬಟ್ ಅಟ್ಲೀಸ್ಟ್ WMDವರೆಗೂ ಅದನ್ನ ಕೈ ಕೊಡಬಾರ್ದು ಬ್ಯಾಟ್ರಿ. WMD ಇವೆಂಟ್ ಆಗೋವರೆಗೂ ಒಂದು ಸ್ವಲ್ಪ ನೀಟಾಗಿ ಉಳ್ಕೊಂಡ್ರೆ ಈಸಿ ಆಗುತ್ತೆ. ಓಕೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿ ಅಂತ ಕೇಳ್ತಾ, ಈಗ ನಾವು ಇನ್ನೂ ತಮಿಳ್ನಾಡಲ್ಲೇ ಇದ್ದೀವಿ. ಸೊ ತಮಿಳ್ನಾಡಲ್ಲೇ ವ್ಲಾಗ್ನ ಮುಗಿಸೋಣ. ಕೃಷ್ಣಗಿರಿ ಈ ಕಡೆ ಏನಕ್ಕೆ ಹೋಗ್ತಾರೆ? ಓ, ಹೈವೇ ಇಲ್ಲಿ ಜಾಯ್ನ್ ಆಗುತ್ತೆ. ಚಲೋ ಗೈಸ್, ಲೆಟ್ಸ್ ಗೋ. ಟೇಕ್ ಕೇರ್. ವಿಲ್ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ವ್ಲಾಗ್.